ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮೇ 21, 22, 23 ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನಾದ್ರು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಅಗ್ರಿಕೋಲಾ ಮೆಡಲ್ ಇದನ್ನ FAO ಅಥವಾ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆ, ಸೊ ಅವರು ಕೊಡುವಂಥದ್ದು ಈಗ ಸದ್ಯಕ್ಕೆ ಇಂಡಿಯಾಗೆ ಬಂದಿರುವಂಥದ್ದು. ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು ಇದನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ಸುದ್ದಿನಲ್ಲಿದೆ, ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕುಂಬಾಲ್ಗರ್ ಫೋರ್ಟ್ ಏನಿದೆಯಲ್ಲ, ಸೊ ಇದನ್ನ ಈಗ ಸೆಕೆಂಡ್ ಲಾಂಗೆಸ್ಟ್ ಕಂಟಿನ್ಯೂಸ್ ಫೋರ್ಟ್ ವಾಲ್ ಅಂತೇಳಿ ರೆಕಗ್ನೈಸ್ ಮಾಡಿದ್ದಾರೆ ಯುನೆಸ್ಕೋ. ಅಂದ್ರೆ ಎರಡನೇ ಅತಿ ಉದ್ದನೆಯ ಒಂದು ಫೋರ್ಟ್ ಅಂತೇಳಿ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ಸುದ್ದಿನಲ್ಲಿ ಇನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಶುಕ್ರಯಾನ ಮಿಷನ್ 2028ಕ್ಕೆ ಲಾಂಚ್ ಮಾಡಬೇಕು ಅನ್ಕೊಂಡಿದ್ದೀವಿ ವಿನಸ್ಗೆ. ಸೊ ಆ ಒಂದು ಶುಕ್ರಯಾನ ಮಿಷನ್, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವೀಡನ್ ದೇಶ ಕೈ ಜೋಡಿಸಕ್ಕೆ ಮುಂದಾಗಿದೆ. ಸೊ ಹಾಗಾಗಿ ಸ್ವೀಡನ್ ದೇಶ ಅದು ಏನ್ ಹೆಲ್ಪ್ ಮಾಡುತ್ತೆ, ಮತ್ತೆ ಶುಕ್ರಯಾನ ಮಿಷನ್ ನ ಉದ್ದೇಶ ಏನು, ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು NIAS ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಕರಿತೀವಿ, NIAS ಮತ್ತೆ ಇಸ್ರೋ ಇವೆರಡೇನ್ ಮಾಡಿದೆ ಅಂತಂದ್ರೆ, ಲಕ್ಕುಂಡಿನಲ್ಲಿ ಕೆಲವೊಂದು ಎಷ್ಟು ಹೆರಿಟೇಜ್ ಪ್ಲೇಸಸ್ಗಳು, ದೇವಸ್ಥಾನಗಳಾಗ್ಬೋದು, ಕಲ್ಯಾಣಿಗಳಾಗ್ಬೋದು, ಇದೆಲ್ಲ ಮುಚ್ಚೋಗಿದೆ ಅಂತ ಹೇಳ್ತಾರೆ. 100ಕ್ಕಿಂತ ಹೆಚ್ಚಿಗೆ ಇದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರ ಅಂಡರ್ ಅಲ್ಲಿ ಏನೇನು ಮುಚ್ಚೋಗಿದೆ, ಏನು ಅದ್ರದ್ದು ಎಕ್ಸ್ಕವೇಷನ್ ಸಂಬಂಧಪಟ್ಟಾಗಿ ಒಂದಷ್ಟು ಡೀಟೇಲ್ಸ್ ಗಳನ್ನ ಕಲೆ ಹಾಕ್ಬೇಕು ಅಂತೇಳಿ ಈಗ ಒಂದು ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಜೀವನ್ ಮತ್ತೆ ಶತಾಯು, ಜೀವನ್ ಅನ್ನೋ ಒಂದು ಆಪ್ ಮತ್ತೆ ಶತಾಯು ಅನ್ನೋ ಒಂದು ಡ್ಯಾಶ್ ಬೋರ್ಡ್. ಇದನ್ನ ತಂದಿರುವಂತದ್ದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಏನಕ್ಕೆ ಅಂತಂದ್ರೆ, ಈ ವೃದ್ಧರು ಏನಿರ್ತಾರಲ್ಲ, ಸೊ ಅವ್ರಗಳಿಗೆ ಒಂದು ಸಹಾಯ ಹಸ್ತಾನ ಚಾಚಬೇಕು ಅಂದ್ರೆ ಅವೇರ್ನೆಸ್ ಮೂಡಿಸುವಂಥದ್ದು, ಸ್ಕೀಮ್ಸ್ ಗಳನ್ನ ರೀಚ್ ಮಾಡಿಸುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅವ್ರಿಗೆ ಯಾವ್ದಾದ್ರು ಒಂದು ಕೇರ್ ಬೇಕು ಅಂತಂದ್ರೆ ಅದನ್ನ ರೀಚ್ ಮಾಡಿಸೋದು ಹೇಗೆ, ಆ ಒಂದು ನಿಟ್ಟಿನಲ್ಲಿ ತಂದಿರುವಂಥದ್ದು. ಸೊ ಸ್ವಲ್ಪ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು K-Shore ಪ್ರಾಜೆಕ್ಟ್, ಕರ್ನಾಟಕ ಕೋಸ್ಟಲ್ ರೆಸಿಲಿಯನ್ಸ್ ಅಂಡ್ ಎಕಾನಮಿ, ಸ್ಟ್ರೆಂಥನಿಂಗ್ ದ ಕೋಸ್ಟಲ್ ರೆಸಿಲಿಯಂಟ್ ಅಂಡ್ ಎಕಾನಮಿ ಅನ್ನೋ ಒಂದು ಪ್ರಾಜೆಕ್ಟ್ ಇದು K-Shore ಪ್ರಾಜೆಕ್ಟ್. ಇದನ್ನ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಅಲ್ಲಿ ತಂದಿರುವಂತದ್ದು. ಸೊ ಇದರ ಒಂದು ಇಂಪ್ಲಿಮೆಂಟೇಷನ್ ಹೇಗಿದೆ, ಡೆವಲಪ್ಮೆಂಟ್ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ಅಂತಾನೆ ಸ್ವತಃ ವರ್ಲ್ಡ್ ಬ್ಯಾಂಕ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಬಂದಿದೆ. ಸೊ ಹಾಗಾಗಿ ಸುದ್ದಿನಲ್ಲದೆ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ಮಾನವ ಹಕ್ಕುಗಳ ಆಯೋಗ ಏನಿದೆ, ಸೊ ಇದಕ್ಕೆ ಈಗ PN ದೇಸಾಯಿ ಅವರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ಸುದ್ದಿನಲ್ಲಿದೆ, ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಪ್ರಾಜೆಕ್ಟ್ ಸುರಕ್ಷಾ ಏನಿದೆ, ಇದನ್ನ ನಿಮ್ಮಾನ್ಸ್ ಅವ್ರು ತಂದಿರುವಂತದ್ದು. ಈಗೇನು ಸೂಸೈಡ್ ಆಗ್ತಿದೆ, ಆ ಒಂದು ಆತ್ಮಹತ್ಯೆಗಳನ್ನ ತಪ್ಪಿಸ್ಬೇಕು, ಅದನ್ನ ಪ್ರಿವೆಂಟ್ ಮಾಡಬೇಕು ಅಂತೇಳಿ ಕಮ್ಯುನಿಟಿನ ಇನ್ವಾಲ್ವ್ ಮಾಡ್ಕೊಂಡು ತಪ್ಪಿಸುವಂತ ಒಂದು ಪ್ರಾಜೆಕ್ಟ್ ಇದು. ಸೊ ಇದು ಹೇಗೆ ಏನು ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು MCಗಳನ್ನ ಸಾಲ್ವ್ ಮಾಡ್ತಾ, ಈ ಟಾಪಿಕ್ಸ್ ಗಳನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ, ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆರ್ಟಿಕಲ್ ನೋಡಿದ್ರೆ, ಫಸ್ಟ್ ಇಂಡಿಯನ್ PM ಇನ್ 30 years, 30 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಒಬ್ರು ಟು ವಿಸಿಟ್ FAO ಹೆಡ್ ಕ್ವಾರ್ಟರ್ಸ್. FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆ ಅದರ ಒಂದು ಹೆಡ್ ಕ್ವಾರ್ಟರ್ಸ್ ನ ರೀಚ್ ಆಗಿದ್ದಾರಂತೆ. ಏನಕ್ಕೆ ಅಂತಂದ್ರೆ, ಟು ರಿಸೀವ್ ಅಗ್ರಿಕೋಲಾ ಮೆಡಲ್ ನ ತೆಗೆದುಕೊಳ್ಳಕ್ಕೆ ಅಂತ. ಏನು ಅಗ್ರಿಕೋಲಾ ಮೆಡಲ್ ಅಥವಾ ಅವಾರ್ಡ್ ಏನಿದೆ, ಇದನ್ನ ಕೊಡ್ತಾ ಇರುವಂತದ್ದು ಯಾರು, FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕೊಡ್ತಿರುವಂತದ್ದು. ಏನು ಕೊಡ್ತಾರೆ, ಏನಕ್ಕೆ ಅಂತಂದ್ರೆ, ಯಾರು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಗಳನ್ನ ಸಸ್ಟೈನಬಲ್ ವೇ ಆಗಲಿ, ರೆಸಿಲೆಂಟ್ ವೇ ನಲ್ಲಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲೇ ನೋಡ್ಬೋದು, ಸಾಕಷ್ಟು ಇನಿಷಿಯೇಟಿವ್ಸ್ ಇದ್ದೀವಿ. 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಆಗ್ಬೋದು, ಜೊತೆಗೆ ಒಂದು ಅಡ್ವಾನ್ಸ್ ಆಗಿರುವಂತಹ ಒಂದು GM ಕ್ರಾಪ್ಗಳು, ಫಾರ್ ಎಕ್ಸಾಂಪಲ್ GM ಕಾಟನ್ ಯೂಸ್ ಮಾಡುವಂಥದ್ದು ಆಗ್ಬೋದು. ಹೀಗೆ ಒಂದು ರೆಸಿಲೆಂಟ್ ವೇ ನಲ್ಲಿ, ಸಸ್ಟೈನಬಲ್ ವೇ ನಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಗಳನ್ನ ಪ್ರಮೋಟ್ ಯಾರು ಮಾಡ್ತಾ ಇದಾರಲ್ಲ, ಸೊ ಅದನ್ನ ಐಡೆಂಟಿಫೈ ಮಾಡ್ಬಿಟ್ಟು FAO ಏನ್ ಮಾಡುತ್ತೆ ಅಂತಂದ್ರೆ, ಈ ಒಂದು ಅಗ್ರಿಕೋಲಾ ಅನ್ನೋ ಒಂದು ಮೆಡಲ್ ನ ಅಥವಾ ಅವಾರ್ಡ್ ನ ಕೊಡ್ತಾ ಇದೆ. ಸೊ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ PM ಮೋದಿ ಅವರು FAO ಹೆಡ್ ಕ್ವಾರ್ಟರ್ಸ್ ನ ರೀಚ್ ಆಗಿರುವಂತದ್ದು. ಎಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಇದು ಬಂದು ರೋಮಲ್ಲಿ ಇರುವಂತದ್ದು. ನಿಮ್ ಸಿಂಪಲ್ ಕ್ವಶನ್ ಕೇಳ್ತಾರೆ, ಈ ಒಂದು ಅಗ್ರಿಕೋಲಾ ಅವಾರ್ಡ್ ಯಾರು ಕೊಡ್ತಾರೆ ಅಂತ, FAO ಅಂತ ನೆನ್ಪಿಟ್ಕೋಬೇಕು. ಇನ್ನು FAO ಬಗ್ಗೆ ನೋಡ್ಬೇಕು ಅಂತಂದ್ರೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆಯಲ್ಲ, ಇದು UN ನ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ. UN ಈ ಒಂದು ವಿಶ್ವಸಂಸ್ಥೆ ಏನಿದೆ ಅದರ ಒಂದು ವಿಶೇಷವಾದ ಒಂದು ಅಂಗ ಆಗಿರುವಂತದ್ದು. ಇದನ್ನ 1945 ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಉದ್ದೇಶ ನಾನು ಆಲ್ರೆಡಿ ಹೇಳಿದೆ, ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ, ರೂರಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟ ಹಾಗೆ, ಆ ಹಸಿವು ಸಮಾಜದಲ್ಲಿ ಎಲ್ಲೆಲ್ಲ ವರ್ಲ್ಡ್ ಅಲ್ಲಿ ಹಸಿವಿದೆ ಅದನ್ನ ಕಡಿಮೆಗೊಳಿಸಬೇಕು, ಪಾವರ್ಟಿನ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಸ್ಟಾಬ್ಲಿಷ್ ಆದಂತಹ ಒಂದು ಸಂಸ್ಥೆ 1945 ನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಈಗಲೂ ಇದರಲ್ಲಿ ಸುಮಾರು 195 ಮೆಂಬರ್ ಕಂಟ್ರೀಸ್ಗಳಿದ್ದಾರೆ. 185 ಮೆಂಬರ್ ಕಂಟ್ರೀಸ್ಗಳಿದ್ದಾರೆ. ಮತ್ತೆ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳಿದೆ, ರೋಮಲ್ಲಿ ಇದೆ ಅಂತ ಹೇಳಿದೆ. ಸಾಕಷ್ಟು ರಿಪೋರ್ಟ್ಗಳನ್ನ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಆಗ್ಬೋದು, ಸ್ಟೇಟ್ ಆಫ್ ಫುಡ್ ಅಂಡ್ ನ್ಯೂಟ್ರಿಷನ್ ರಿಪೋರ್ಟ್ ಆಗ್ಬೋದು, ಸ್ಟೇಟ್ ಆಫ್ ಹೆಲ್ತ್ ರಿಪೋರ್ಟ್ ಆಗ್ಬೋದು. ಹೀಗೆ ಅಗ್ರಿಕಲ್ಚರ್, ಫಾರೆಸ್ಟ್, ಇದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ರಿಪೋರ್ಟ್ಗಳನ್ನ ಕೊಡ್ತಾ, ಅದನ್ನೆಲ್ಲ ಸ್ಟಡಿ ಮಾಡ್ತಾ, ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇನಿಷಿಯೇಟಿವ್ ತಗೋಬಹುದು ಅದನ್ನೆಲ್ಲ ಮಾಡ್ತಾ ಹೋಗಿದೆ. ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಅಗ್ರಿಕೋಲಾ ಪದಕವನ್ನು
ಇವರಿಗೆ ನೀಡಲಾಗುತ್ತೆ. ಸಿಂಪಲ್. ಯಾರಿಗೆ ಅಂತ ಕೇಳಿದರೆ ಅದು ಯಾರಿಂದ ನೀಡಲಾಗುತ್ತೆ, ಇವರಿಂದ. ಯಾರಿಂದ ನೀಡಲಾಗುತ್ತೆ ಅಂತ ಕೇಳ್ತಿದ್ದಾರೆ. ಸಿಂಪಲ್ ಕ್ವಶನ್. FAO, ವಿಶ್ವಸಂಸ್ಥೆಯ ಮತ್ತೆ ಕೃಷಿ ಸಂಸ್ಥೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಇವ್ರು ಕೊಡುವಂತದ್ದಾಗಿದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ, ಕುಂಭಲ್ಗರ್ ಫೋರ್ಟ್ ವಾಲ್ ರ್ಯಾಂಕ್ಡ್ ಸೆಕೆಂಡ್ ಲಾಂಗೆಸ್ಟ್ ಇನ್ ದ ವರ್ಲ್ಡ್. ಕುಂಭಲ್ಗರ್ ಫೋರ್ಟ್ ಏನಿದೆಯಲ್ಲ, ಕುಂಭಲ್ಗರ್ ಫೋರ್ಟ್, ಸೊ ಇದನ್ನ ಈಗ ಸೆಕೆಂಡ್ ಲಾಂಗೆಸ್ಟ್ ಇನ್ ದ ವರ್ಲ್ಡ್ ಅಂತಂದ್ರೆ ಸೆಕೆಂಡ್ ಲಾಂಗೆಸ್ಟ್ ಕಂಟಿನ್ಯೂಸ್ ಫೋರ್ಟ್ ವಾಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಫಸ್ಟ್ ಯಾವುದು? ಫಸ್ಟ್ ಒಂದು ಗ್ರೇಟ್ ವಾಲ್ ಆಫ್ ಚೈನಾ. ಚೈನಾದಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಗ್ರೇಟ್ ವಾಲ್ ಏನಿದೆಯಲ್ಲ, ಅದು ಬಂದು ಲಾಂಗೆಸ್ಟ್ ಆಗುತ್ತೆ. ಅದನ್ನ ಬಿಟ್ರೆ ಕುಂಭಲ್ಗರ್ ಲೊಕೇಟ್ ಆಗಿರುವಂತದ್ದು ಒಂದು ಏನ್ ಫೋರ್ಟ್ ಇದೆ, ಫೋರ್ಟ್ ವಾಲ್ ಇದೆ, ಸೊ ಅದನ್ನ ಸೆಕೆಂಡ್ ಲಾಂಗೆಸ್ಟ್ ಅಂತ ಹೇಳಿ ಈಗ ಯುನೆಸ್ಕೋ ರೆಕಗ್ನೈಸ್ ಮಾಡಿರುವಂತದ್ದು. ಎಲ್ಲಿ ಲೊಕೇಟ್ ಆಗಿರುವಂತದ್ದು ಈ ಕುಂಭಲ್ಗರ್ ಫೋರ್ಟ್? ಇದು ಲೊಕೇಟ್ ಆಗಿರುವಂತದ್ದು ರಾಜಸ್ಥಾನದ ರಾಜ ಸಂಬಂಧ. ಇನ್ನೂ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ರಾಜಸ್ಥಾನದ ರಾಜ ಸಂಬಂಧ ಏನಿದೆ, ಅರವಳಿ ರೇಂಜಸ್ಗಳು, ಸೊ ಅಲ್ಲಿ ನೋಡೋ ಸಿಗುವಂತಹ ಒಂದು ಫೋರ್ಟ್ ಇದು. ಸೊ ಇದನ್ನ ಈಗ ಸೆಕೆಂಡ್ ಲಾಂಗೆಸ್ಟ್ ಅಂತ ಕರೀತಾರೆ. ಅಂದ್ರೆ ಇಡೀ ವರ್ಲ್ಡ್ ಗೆ ಸೆಕೆಂಡ್ ಲಾಂಗೆಸ್ಟ್, ಬಟ್ ಇಂಡಿಯಾ ಅಂತ ಬಂದಾಗ ದಿಸ್ ಇಸ್ ದ ಲಾಂಗೆಸ್ಟ್. ಸೊ ಹಾಗಾಗಿ ಇದನ್ನ ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಥವಾ ಭಾರತದ ಮಹಾಗೋಡೆ, ಅತಿ ಉದ್ದವಾದ ಗೋಡೆ ಅಂತಾನು ಕರೀತಾರೆ. ಸೊ ಇದಕ್ಕೆ ಈ ಕುಂಭಲ್ಗರ್ ಅನ್ನೋ ಹೆಸರು ಯಾಕೆ ಬಂತು ನೋಡಿ. ಇಲ್ಲಿ ಕುಂಭಲ್ಗರ್ ಇದೆಯಲ್ಲ, ಇದು ಹೆಸರು ಬಂದು ರಾಜ ಕುಂಭಲ್ ಹೆಸರು. ರಾಜ ಕುಂಭ ಈತ ಈ ಒಂದು ಮೇವಾರ್ನ ಈ ರಾಜಪೂತ್ಸ್ ಏನಿದ್ರು, ಆ ರಾಜಪೂತ್ಸ್ ಅಲ್ಲಿ ಇದ್ದಂತಹ ಒಂದು ಪ್ರಮುಖವಾದ ರಾಜ. ಒಂದು 15-16ನೇ ಶತಮಾನದಲ್ಲಿ ಡಿಫೆನ್ಸ್ ಪರ್ಪಸ್ಗೆ ಅಥವಾ ಡಿಫೆನ್ಸ್ ಒಂದು ಮಿಲಿಟರಿ ಪರ್ಪಸ್ಗೆ ಅಂತ ಈ ಒಂದು ಫೋರ್ಟ್ ನ ಬಿಲ್ಡ್ ಮಾಡಿರ್ತಾನೆ ರಾಜಸ್ಥಾನದಲ್ಲಿ. ಸೊ ಹಾಗಾಗಿ ಈ ಕುಂಭಲ್ಗರ್ ಅನ್ನೋ ಹೆಸರು ಅಲ್ಲಿಂದಾನೇ ಕ್ಯಾರಿ ಆಗ್ತಾ ಬಂದಿರುವಂತದ್ದು. ನೆನ್ಪಿಟ್ಕೋಬೇಕಾಗತ್ತೆ. ಇವನ್ ಈಗಲೂ ಕೂಡ ಇದು ರಾಜಪೂತ್ ಆರ್ಕಿಟೆಕ್ಚರ್ ಸ್ಟೈಲ್ ಬಿಲ್ಡ್ ಮಾಡಿರುವಂತದ್ದು. ಸೆಕೆಂಡ್ ಇನ್ ದ ವರ್ಲ್ಡ್ ಬಟ್ ಲಾಂಗೆಸ್ಟ್ ಇನ್ ದ ಇಂಡಿಯಾ. ನೆನ್ಪಿಟ್ಕೋಬೇಕು ಕುಂಭಲ್ಗರ್ ಫೋರ್ಟ್. ಆಮೇಲೆ ಇನ್ನೊಂದು ಸ್ಮಾಲ್ ಅಪ್ಡೇಟ್ ಏನಂತಂದ್ರೆ, ಇಷ್ಟು ಉದ್ದವಾಗಿದ್ರು ಇದನ್ನ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಆಡ್ ಮಾಡಲಿಲ್ಲ ಈಗ ಸ್ಪೆಸಿಫಿಕಲಿ. ಯಾಕೆ ಅಂತಂದ್ರೆ 2013 ಏನ್ ಮಾಡ್ತಾರೆ ಅಂತಂದ್ರೆ, ಫೋರ್ಟ್ಸ್ ಆಫ್ ರಾಜಸ್ಥಾನ್ ಅಂತ ಹೇಳಿ ಒಟ್ಟಿಗೆ ಆಡ್ ಮಾಡ್ಬಿಡ್ತಾರೆ ಯುನೆಸ್ಕೋ ಸೈಟ್ಸ್ಗೆ. 2013 ಫೋರ್ಟ್ಸ್ ಆಫ್ ರಾಜಸ್ಥಾನ್ ಅಂತ. ಸೊ ಅದರಲ್ಲಿ ಈ ಒಂದು ಕುಂಭಲ್ಗರ್ ಇನ್ಕ್ಲೂಡ್ ಆಗೋಗಿದೆ. ಸೊ ಹಾಗಾಗಿ ಇದನ್ನ ಸ್ಪೆಸಿಫಿಕಲಿ ಇನ್ಕ್ಲೂಡ್ ಮಾಡಿಲ್ಲ, ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಕ್ವಶನ್ ಯಾವ ಬರ್ಬೋದು, ಕುಂಭಲ್ಗರ್ ಕೋಟೆಯನ್ನು ಹೆಚ್ಚಾಗಿ ಹೀಗೆ ಕರೆಯಲಾಗುತ್ತದೆ. ಆಫನ್ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಏನಂತ ಹೇಳ್ಬಿಟ್ಟು ಭಾರತದ ಮಹಾಗೋಡೆ, ಗ್ರೇಟ್ ವಾಲ್ ಆಫ್ ಇಂಡಿಯಾ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಮುಂದಿನ ಆರ್ಟಿಕಲ್ ನೋಡಿದ್ರೆ, ಸ್ವೀಡನ್ ಜಾಯ್ನ್ಸ್ ಇಂಡಿಯಾ ಶುಕ್ರಯಾನ ಮಿಷನ್ ಟು ವೀನಸ್ ಡ್ಯೂರಿಂಗ್ PM ಮೋದಿಸ್ ವಿಸಿಟ್. ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೆ. ಇಂಡಿಯಾ ಮತ್ತೆ ನಾರ್ಡಿಕ್ ಕಂಟ್ರೀಸ್ ಥರ್ಡ್ ಸಮಿಟ್ ನಡೀತಾ ಇದೆ. ಸೊ ಅದನ್ನ ಅಟೆಂಡ್ ಮಾಡೋದಕ್ಕೆ PM ಮೋದಿ ಅವರು ವಿಸಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೆ. ಸೊ ಹಾಗೆ ಅಲ್ಲಿ ಬೈಲ್ಯಾಟ್ರಲ್ ಟಾಕ್ ಆಗೋ ಟೈಮಲ್ಲಿ ಸ್ವೀಡನ್ ಜೊತೆ ಒಂದಷ್ಟು ಮಾತುಕತೆ ಆಗಿದೆ. ಅಲ್ಲೇನ್ ಡಿಸೈಡ್ ಮಾಡಿದ್ದಾರೆ ಅಂತಂದ್ರೆ, ವೀನಸ್ 2028 ಮಾರ್ಚ್ 2028 ನಾವೇನ್ ಮಾಡ್ತೀವಿ ಅಂತಂದ್ರೆ, ವೀನಸ್ ಅಥವಾ ಶುಕ್ರಯಾನ ಅಂತ ಹೇಳ್ತೀವಿ. ಅಂದ್ರೆ ಬುಧ ಬರುತ್ತೆ, ಸೂರ್ಯಗ್ರಹ ಏನೊಂದು ಸೋಲಾರ್ ಸಿಸ್ಟಮ್ ಇದೆ ಸೌರವ್ಯೂಹದಲ್ಲಿ. ಸೊ ಫಸ್ಟ್ ಹತ್ರ ಅಂತ ಬಂದಾಗ ಬುಧ ಬರುತ್ತೆ, ಅದಾದ್ಮೇಲೆ ಬರುವಂತ ನೆಕ್ಸ್ಟ್ ಶುಕ್ರ. ಸೊ ಬ್ರೈಟೆಸ್ಟ್ ಪ್ಲಾಂಟ್ ಅಂತಾನು ಕರಿತೀವಿ. ಸೊ ಆ ಒಂದು ಶುಕ್ರಯಾನ ನಾವು ಕೈಗೊಳ್ತಾ ಇದೀವಿ. ಅಲ್ಲಿ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಶುಕ್ರಯಾನ 2028 ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸಹಾಯ ಹಸ್ತ ನೀಡ್ತೀವಿ ಅಥವಾ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಈಗ ಸ್ವೀಡನ್ ಮುಂದೆ ಬಂದಿರುವಂತದ್ದು. ಇವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ, ವಿನೇಷಿಯನ್ ನೆನ್ಪಿಟ್ಕೋಬೇಕು, ವಿನೇಷಿಯನ್ ನ್ಯೂಟ್ರಲ್ ಅನಲೈಸರ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟ್ ನ ಡೆವಲಪ್ ಮಾಡ್ಕೊಡ್ತೀವಿ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ, ಆ ವೀನಸ್ ಅಲ್ಲಿ ಈಗ ತುಂಬಾ ಬ್ರೈಟೆಸ್ಟ್ ಇದೆ. ಬಿಕಾಸ್ ಯಾಕೆ ಅಂತಂದ್ರೆ ಅದರಲ್ಲಿ ಅಷ್ಟೊಂದು ಗ್ರೀನ್ ಹೌಸ್ ಗ್ಯಾಸಸ್ ಇದೆ. ಗ್ರೀನ್ ಹೌಸ್ ಗ್ಯಾಸಸ್ ಎಷ್ಟಿದೆ ಅಂತಂದ್ರಲ್ಲಿ, ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಬೀಳುವಂತ ಒಂದು ರೇಡಿಯೇಷನ್ ಆಚೆನೆ ಹೋಗಕ್ಕಾಗ್ತಾ ಇಲ್ಲ, ಅಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಇದೆ. ಅದಕ್ಕೆ ಅದು ಅಷ್ಟು ಬ್ರೈಟ್ ಆಗಿರುವಂಥದ್ದು. ಅಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಯಾಕಿದೆ, ಮತ್ತೆ ಅಷ್ಟು ಹತ್ರ ಇರೋದ್ರಿಂದ ಸೂರ್ಯನಿಗೆ ಅದ್ರ ಮೇಲೆ ಸೋಲಾರ್ ವಿಂಡ್ಗಳ ಇಂಪ್ಯಾಕ್ಟ್ ಹೇಗಾಗ್ತಾ ಇದೆ. ಸೊ ಇದನ್ನೆಲ್ಲ ಸ್ಟಡಿ ಮಾಡಬೇಕು ಅಂತೇಳಿ ನಾವು ಈ ಒಂದು ಶುಕ್ರಯಾನನ ಲಾಂಚ್ ಮಾಡ್ತಿದ್ದು. ಸೊ ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ವಿನೇಷಿಯನ್ ನ್ಯೂಟ್ರಲ್ ಅನಲೈಸರ್ನ ಒಂದು ಇನ್ಸ್ಟ್ರೂಮೆಂಟ್ ನ ಬಿಲ್ಡ್ ಮಾಡ್ಕೊಡ್ತೀವಿ ಅಂತ ಸ್ವೀಡನ್ ಈಗ ಮುಂದೆ ಬಂದಿರುವಂತದ್ದು. ಇನ್ನು ನಮ್ಮ ಶುಕ್ರಯಾನ ಬಗ್ಗೆ ನೋಡಿ ಸ್ವಲ್ಪ ಫ್ಯಾಕ್ಟ್ಸ್ ನೋಡಬೇಕು ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದ್ರೆ 2028 ಇದನ್ನ ಲಾಂಚ್ ಮಾಡಬೇಕು ಮಾರ್ಚ್ ಅಲ್ಲಿ ಅಂತ ಡಿಸೈಡ್ ಮಾಡಿದೀವಿ. ಆಬ್ವಿಯಸ್ಲಿ ಯಾರು ಲಾಂಚ್ ಮಾಡುವಂಥದ್ದು, ಇಸ್ರೋ ಇದನ್ನ ಲಾಂಚ್ ಮಾಡುತ್ತೆ 2028. ಅಂದ್ರೆ ಈಗ ಆಲ್ರೆಡಿ ನಮ್ದು ಅಡ್ವಾನ್ಸ್ಡ್ ಇದೆಯಲ್ಲ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಅಥವಾ GSLV ಮಾರ್ಕ್ 3. ಸೊ ಇದ್ರ ಮೂಲಕನೇ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. ಈಗ ಆಲ್ರೆಡಿ ಶ್ರೀಹರಿಕೋಟ ಇಂದಾನೆ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿರುವಂತದ್ದು. ಇದನ್ನ ಇನ್ನೊಂದು ಹೆಸರಿಂದ ಕರೀತಾರೆ, ವೀನಸ್ ಆರ್ಬಿಟರ್ ಮಿಷನ್ ಅಂತಾನು ಕರೀತಾರೆ. ಇದು ಉದ್ದೇಶ ಆಲ್ರೆಡಿ ಹೇಳಿದ್ದೀನಿ. ಆ ಗ್ರೀನ್ ಹೌಸ್ ಗ್ಯಾಸಸ್ ಗಳಾಗ್ಬೋದು, ಅದನ್ನ ಸ್ಟಡಿ ಮಾಡೋಕ್ಕಾಗ್ಬೋದು, ಮತ್ತೆ ಸೋಲಾರ್ ವಿಂಡ್ ಗಳನ್ನ ಸ್ಟಡಿ ಮಾಡೋಕ್ಕಾಗ್ಬೋದು. ಸೊ ಇದೇ ಅದರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, ಶುಕ್ರಯಾನ ಯೋಜನೆಗೆ ಸಂಬಂಧಿಸಿದ ಕೆಳಗಿಳಿಗಳನ್ನು ಗಮನಿಸಿ. ಶುಕ್ರಯಾನವು ಶುಕ್ರಗ್ರಹವನ್ನು ಅನ್ವೇಷಿಸಲು ಭಾರತದ ಮೊದಲ ಪ್ರತ್ಯೇಕ ಆಕಾಶ ನೌಕೆಯಾಗಿದೆ. ಕರೆಕ್ಟ್, ಫಸ್ಟ್ ಟೈಮ್ ತರ್ತಿರುವಂತದ್ದು 2028 ಲಾಂಚ್ ಮಾಡ್ತೀವಿ. ಸ್ವೀಡನ್ ದೇಶವು ಶುಕ್ರಗ್ರಹದ ತಟಸ್ಥ ಕಣಗಳ ವಿಶ್ಲೇಷಕ ಅಥವಾ ವಿನೇಷಿಯನ್ ನ್ಯೂಟ್ರಲ್ ಅನಲೈಸರ್ ಉಪಕರಣವನ್ನು ಅಭಿವೃದ್ಧಿಪಡಿಸುವ ಮೂಲಕ ಇಸ್ರೋ ಜೊತೆಗೆ ಸಹಕರಿಸಲಿದೆ. ಸೊ ಇದೇ ಲೇಟೆಸ್ಟ್ ಅಪ್ಡೇಟ್ ಆಗಿರುವಂತದ್ದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಈ ಯೋಜನೆಯನ್ನು 2026ರಲ್ಲಿ PSLV ರಾಕೆಟ್ ಬಳಸಿ
ಉಡಾವಣೆ ಮಾಡಲ್ಲ ನಿರ್ಧರಿಸಿದೆ. ಇಲ್ಲ, ಇದನ್ನ ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿರುವಂತದ್ದು ಮಾರ್ಚ್ 2028ರಲ್ಲಿ. ಮೇ ಬಿ ಅದು ವೇರಿ ಆಗ್ಬೋದು. ಸದ್ಯಕ್ಕೆ ನಮ್ಗೆ ಗೊತ್ತಿರೋ ಅಪ್ಡೇಟ್ ಪ್ರಕಾರ ಮಾರ್ಚ್ 2028 ಇಸ್ರೋ ಕೊಟ್ಟಿರೋ ಡೇಟ್ ಪ್ರಕಾರ. ಮತ್ತೆ ಇದು PSLVನೂ ಅಲ್ಲ, ಬದಲಿಗೆ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಅಂತ ಕರಿತೀವಿ, ಅಥವಾ GSLV ಮಾರ್ಕ್ 3 ಅಂತ ಕರಿತೀವಿ. ಸೊ ಅದನ್ನ ಬಳಸಿ ಲಾಂಚ್ ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ, ಇದಕ್ಕೆ ಬಂದು 2 ಹೇಳಿಕೆಗಳು ಮಾತ್ರ. ಮುಂದಿನ ಆರ್ಟಿಕಲ್ ನೋಡಿದ್ರೆ, ಗವರ್ಮೆಂಟ್ ಲಾಂಚಸ್ G1 ಶತಾಯು ಟೆಕ್ ಟೂಲ್ ಫಾರ್ ಎಲ್ಡರ್ಲಿ ಕೇರ್ ಅಂಡ್ ಡಿಗ್ನಿಟಿ. G1 ಮತ್ತೆ ಶತಾಯು, G1 ಅನ್ನೋ ಒಂದು ಆಪ್, ಶತಾಯು ಅನ್ನೋ ಒಂದು ಡ್ಯಾಶ್ ಬೋರ್ಡ್. ಇದನ್ನ ಯಾರು ತಂದಿರುವಂತದ್ದು? ಇದನ್ನ ತಂದಿರುವಂತದ್ದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತೆ ಎಂಪವರ್ಮೆಂಟ್ ಅವರು ಈ ಒಂದು ಆಪ್ ನ ತಂದಿರುವಂತದ್ದು ಮತ್ತೆ ಈ ಒಂದು ಡ್ಯಾಶ್ ಬೋರ್ಡ್ ನ ತಂದಿರುವಂತದ್ದು. ಏನಿದು ಉದ್ದೇಶ ಏನಂತಂದ್ರೆ, ಈ ವಯಸ್ಸಾದವ್ರು ಏನಿರ್ತಾರಲ್ಲ, ಸೊ ಅವ್ರಗಳಿಗೆ ಕೆಲವೊಂದು ಟೈಮಲ್ಲಿ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ, ಒಂದು ಎಮರ್ಜೆನ್ಸಿ ಅಲರ್ಟ್ ಬೇಕಾಗುತ್ತೆ. ಸೊ ಈ ಆಪ್ ಮೂಲಕ ಎಮರ್ಜೆನ್ಸಿ ಅಲರ್ಟ್ ನ ಕಳಿಸುವಂತದ್ದು. ಮತ್ತೆ ಅವ್ರಿಗೆ ಏನಾದ್ರು ಒಂದು ಯಾವ್ದಾದ್ರು ಇನಿಷಿಯೇಟಿವ್ ಲಾಂಚ್ ಆಯ್ತು ಅಂದ್ರೆ ಆ ಒಂದು ವಿಚಾರಗಳಿಗೆ ಅವ್ರು ಮುಟ್ಸೋಕ್ ಬೇಕಾಗುತ್ತೆ, ಆ ವಿಚಾರಗಳ ಅಪ್ಡೇಟ್ಗಳು ನೋಡಬೇಕಾಗುತ್ತೆ. ಈ ಆಪ್ ಅವ್ರಿಗೆ ಅಪ್ಡೇಟ್ ಕೊಡುತ್ತೆ, ವಿಚಾರಗಳನ್ನ ಮುಟ್ಸುತ್ತೆ, ಅವೇರ್ನೆಸ್ ಮುಟ್ಸುತ್ತೆ. ಸೊ ಈ ಉದ್ದೇಶಿತ ಈ G1 ಅನ್ನೋ ಆಪ್ ತಂದಿದ್ದಾರೆ. ಮತ್ತೆ ಈ ಶತಾಯು ಅನ್ನೋ ಡ್ಯಾಶ್ ಬೋರ್ಡ್ ಏನು ತಂದಿದ್ದಾರೆ ಅಂತಂದ್ರೆ, ಅವ್ರಿಗೆ ಏನಾದ್ರು ಇನ್ ಕೇಸ್ ಏನು ಎಲ್ಡರಿ ಕೇರ್ ಅವಶ್ಯಕತೆ ಇತ್ತು, ಎಲ್ಡರ್ಲಿಗೆ ಯಾರಾದ್ರೂ ವಾಲಂಟಿಯರ್ಸ್ ಆಗಿ NGOಗಳಾಗ್ಬೋದು ಅಥವಾ ಯಾವ್ದಾದ್ರು ಬೇರೆ ಆರ್ಗನೈಸೇಷನ್ಸ್ಗಳಾಗ್ಬೋದು ಹೆಲ್ಪ್ ಮಾಡಬೇಕು, ಅವ್ರಿಗೆ ಒಂದು ಕೇರ್ ನ ಕೊಡ್ಬೋದು, ವಾಲಂಟಿಯರ್ ಆಗಿ ವರ್ಕ್ ಮಾಡ್ಬೋದು ಅಂತಂದ್ರೆ ಅವ್ರು ಈ ಡ್ಯಾಶ್ ಬೋರ್ಡ್ಗಳ ಮೂಲಕ ಅವ್ರಿಗೆ ಸಹಾಯ ಮಾಡ್ಬೋದು, ಅವ್ರನ್ನ ರೀಚ್ ಆಗ್ಬೋದಾಗಿರುತ್ತೆ. ಸೊ ಅದಕ್ಕೆ ಈ ಶತಾಯು ಅನ್ನೋ ಒಂದು ಇದನ್ನ ತಂದಿರುವಂಥದ್ದು, ಡ್ಯಾಶ್ ಬೋರ್ಡ್ ನ ತಂದಿರುವಂಥದ್ದು ನೆನ್ಪಿಟ್ಕೋಬೇಕು. ಮತ್ತೆ ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಡಿಸ್ಟ್ರಿಕ್ಟ್ ಮತ್ತೆ ಸ್ಟೇಟ್ ಲೆವೆಲ್ಗಳಲ್ಲಿ ಅವ್ರನ್ನ ಟ್ರೈನ್ ಕೂಡ ಮಾಡ್ತಾರೆ. ಟ್ರೈನ್ ಮಾಡ್ಬಿಟ್ಟು ಅವ್ರಗಳಿಗೆ ಹೆಲ್ಪ್ ತಲುಪಿಸೋ ರೀತಿಯಲ್ಲಿ ಮಾಡ್ಕೊಡ್ತಾರೆ. ನೆನ್ಪಿಟ್ಕೋಬೇಕು. ನಿಮ್ ಸಿಂಪಲ್ ಕ್ವಶನ್ ಕೇಳ್ತಾರೆ, G1 ಮತ್ತೆ ಶತಾಯು ಯಾರು ತಂದಿರೋದು, ಉದ್ದೇಶ ಏನು, ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು, G1 ಆಪ್ ಮತ್ತು ಶತಾಯು ಡ್ಯಾಶ್ ಬೋರ್ಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹಿರಿಯ ನಾಗರಿಕರ ಸುರಕ್ಷತೆ, ಆರೋಗ್ಯ ಸೇವೆಗಳ ಲಭ್ಯತೆ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆ. ಇಷ್ಟೇ ಅಂತಲ್ಲ, ಅವರ ಸುರಕ್ಷತೆ ಎನ್ಶೋರ್ ಮಾಡ್ತೀವಿ, ಆರೋಗ್ಯ ಸೇವೆಗಳನ್ನ ಅವ್ರು ರೀಚ್ ಮಾಡಿಸ್ತೀವಿ, ಜೊತೆಗೆ ಸಾಮಾಜಿಕ ಒಳಗೊಳ್ಳುವಿಕೆ ಅವ್ರನ್ನ ಇನ್ಕ್ಲೂಸಿವ್ ಆಗಿ ನೋಡ್ಬೇಕು, ಬಿಟ್ಬಿಡ ಅಂತಲ್ಲ. ಸೊ ಸುಧಾರಿಸಲು G1 ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಕರೆಕ್ಟ್ ಆಗಿದೆ. ಶತಾಯು ಡ್ಯಾಶ್ ಬೋರ್ಡ್ ಜಿಲ್ಲಾವಾರು ಮತ್ತು ಸ್ಟೇಟ್ ತರಬೇತಿ ಕೇಂದ್ರಗಳಲ್ಲಿ ವೃದ್ಧಾಪ್ಯ ಆರೈಕೆದಾರರ ಲಭ್ಯತೆ ಮಾಹಿತಿಯನ್ನು ಒದಗಿಸುತ್ತದೆ. ಹೌದು, ಆ ಡ್ಯಾಶ್ ಬೋರ್ಡ್ ಅಲ್ಲಿ ಓದೋದ್ರೆ ನಿಮಗೆ ಆ ಕೇರ್ ಗಿವರ್ಸ್ಗಳು ಯಾರಿರ್ತಾರೆ ಅವ್ರನ್ನ ಮತ್ತೆ ಟ್ರೈನ್ ಮಾಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಈ 2 ಡಿಜಿಟಲ್ ವೇದಿಕೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಪ್ರಾರಂಭಿಸಿದೆ. ನೆನ್ಪಿಟ್ಕೋಬೇಕು, ಇದನ್ನು ತಂದಿರುವಂಥದ್ದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಹೊರತು ಈ ಒಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈ ಸ್ಟೇಟ್ಮೆಂಟ್ ತಪ್ಪಾಯ್ತು ಅಂತಂದ್ರೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ 2 ಹೇಳಿಕೆಗಳು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, NIAS ISRO ಟು ಟ್ರೇಸ್ 101 ಟೆಂಪಲ್ 101 ವೆಲ್ಸ್ ಬಿನಿತ್ ಲಕ್ಕುಂಡಿ ಲ್ಯಾಂಡ್ಸ್ಕೇಪ್ ಇನ್ ಗದಗ್. ಏನೇನಂತಂದ್ರೆ, ನಾನು ಹೇಳ್ತಾನೆ ಇದ್ದೆ, ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ ಒಂದು 3-4 ವಿಡಿಯೋಗಳು ನೀವು ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲಕ್ಕುಂಡಿ ಬಗ್ಗೆ ಡಿಸ್ಕಷನ್ ಮಾಡ್ತಾನೆ ಇದ್ದೀವಿ, ಒಂದಲ್ಲ ಒಂದು ಸುದ್ದಿನಲ್ಲಿದೆ. ಈಗ ಒಂದು ಜಸ್ಟ್ ಅಪ್ಡೇಟ್ ಅಂತ ತಗೊಳ್ಳಿ. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ, ಲಕ್ಕುಂಡಿನಲ್ಲಿ ಏನ್ ನಂಬಿದ್ದು ಅಂತಂದ್ರೆ, ನಮ್ಮ ಕಲ್ಯಾಣಿ ಚಾಲುಕ್ಯರಿಂದಿದ್ದು ಹೊಯ್ಸಳವರೆಗೂ ಸಾಕಷ್ಟು ಆರ್ಕಿಟೆಕ್ಚರ್ ಎವಾಲ್ವ್ಮೆಂಟ್ ಆಗಿರುವಂತದ್ದು, ಆರ್ಟಿಫ್ಯಾಕ್ಟ್ಸ್ ಇರುವಂತದ್ದು ಸಾಕಷ್ಟು ಕುರುಹುಗಳಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನ್ ನಾವು ನಂಬಿದೀವಿ ಅಂತಂದ್ರೆ, 100ಕ್ಕಿಂತ ಹೆಚ್ಚಿಗೆ ಟೆಂಪಲ್ಗಳು, 100ಕ್ಕಿಂತ ಹೆಚ್ಚಿಗೆ ಕಲ್ಯಾಣಿಗಳು ಮುಚ್ಚೋಗಿದೆ ಅನ್ನೋದೊಂದು ನಂಬಿಕೆ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಟ್ರೇಸಸ್ ನ ತಗೊಳ್ಳೋದಕ್ಕೆ, ಅದನ್ನ ಎಕ್ಸ್ಕವೇಷನ್ ಮಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಮ್ಯಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಟೆಕ್ನಾಲಜಿ ಮತ್ತೆ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿನ ಬಳಸ್ಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ, ಇಸ್ರೋ ಜೊತೆಗೆ ಕೈ ಜೋಡಿಸಿರುವಂತದ್ದು ಯಾರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್. ಇವ್ರು ಕೈ ಜೋಡಿಸಿ ಏನ್ ಮಾಡ್ತಾರೆ ಅಂತಂದ್ರೆ, ಲಕ್ಕುಂಡಿನಲ್ಲಿ ಈ ಕೆಲಸ ಮಾಡ್ತಾ ಇರುವಂತದ್ದು. ಈ ಒಂದು GIS ಮತ್ತೆ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಯಾವ್ಯಾವ್ದು ಮುಚ್ಚೋಗಿದೆ ಆ ಟೆಂಪಲ್ಗಳನ್ನ ಒಂದು ಅಂದಾಜು ಮಾಡುವಂಥದ್ದು, ಅದ್ರ ಬಗ್ಗೆ ಐಡಿಯಾನ ಮ್ಯಾಪ್ ಮಾಡುವಂಥದ್ದು, ಈ ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಇದಕ್ಕೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಮತ್ತೆ ಭುವನ್ ಅನ್ನೋ ಪೋರ್ಟಲ್ಗಳನ್ನ ಯೂಸ್ ಮಾಡ್ಕೋತಾ ಇದೆ ಇಸ್ರೋ. ನೆನ್ಪಿಟ್ಕೋಬೇಕು, ಸಾಕಷ್ಟು ಡಿಸ್ಕಸ್ ಮಾಡಿದೀನಿ. ವೆರಿ ಇಂಪಾರ್ಟೆಂಟ್ ಲಕ್ಕುಂಡಿ ಈ ಸಲ ಸ್ವಲ್ಪ ನೋಡ್ಕೊಳ್ಳಿ. ಸುಮಾರು ಆಲ್ರೆಡಿ 3000ಕ್ಕಿಂತ ಹೆಚ್ಚಿಗೆ ಆರ್ಟಿಫ್ಯಾಕ್ಟ್ಸ್ಗಳು ಒಂದು ಐಡಿಯಾ ಸಿಕ್ಕೋಗಿದೆಯಂತೆ. ಒಂದಷ್ಟು ಮತ್ತೆ ಒಂದು 70 ಸ್ಟ್ರಕ್ಚರ್ಗಳು ಐಡೆಂಟಿಫೈ ಮಾಡಿದಾರಂತೆ. ಈ ಒಂದಷ್ಟು 100ಕ್ಕಿಂತ ಹೆಚ್ಚಿಗೆ ಬಾವಿಗಳು ಅಂದ್ರೆ ಕಲ್ಯಾಣಿಗಳು ಮತ್ತೆ 100ಕ್ಕಿಂತ ಹೆಚ್ಚಿಗೆ ಟೆಂಪಲ್ಗಳನ್ನ ಮ್ಯಾಪ್ ಮಾಡ್ತಾ ಇದ್ದಾರೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ಲಕ್ಕುಂಡಿ ಪರಂಪರೆ ಮ್ಯಾಪಿಂಗ್ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. NIAS ಇಸ್ರೋ ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಜಂಟಿಯಾಗಿ ಲಕ್ಕುಂಡಿಯ ಗುಪ್ತ ಪಾರಂಪರಿಕ ತಾಣಗಳನ್ನು ಮ್ಯಾಪ್ ಮಾಡ್ತದೆ. ಅಂದ್ರೆ ಹುದುಗೋಗಿರೋದನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮ್ಯಾಪ್ ಮಾಡೋದಕ್ಕೆ ಅಂತ ಬಳಸ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಯೋಜನೆಯು ಸ್ಯಾಟಲೈಟ್ ಇಮೇಜಿಂಗ್ ಅಂದ್ರೆ ಉಪಗ್ರಹ ಚಿತ್ರಣ, GIS ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಮತ್ತೆ ರಿಮೋಟ್ ಸೆನ್ಸಿಂಗ್ ಈ ಒಂದು ದೂರ ಸಂವೇದಿ ಟೆಕ್ನಿಕ್ ಏನಿದೆ ಅದೊಂದು ವಿಧಾನಗಳನ್ನು ಬಳಸುತ್ತದೆ. ಹೌದು, ಇದರಿಂದಾನೇ ಆ ಒಂದು ಮ್ಯಾಪ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿರುವಂತದ್ದು. ಲಕ್ಕುಂಡಿಯ ಪ್ರಸಿದ್ಧ 100ಕ್ಕೂ ಹೆಚ್ಚು ದೇವಾಲಯಗಳು ಮತ್ತು ಬಾವಿಗಳು ಅಥವಾ ಕಲ್ಯಾಣಿಗಳ
ಪರಂಪರೆಯನ್ನು ಅಧ್ಯಯನ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಏನೊಂದು ಮುಖ್ಯವಾಗಿದೆ ಅದುಗಳು ಎಲ್ಲಿ ಆಕ್ಚುಲಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಅನಾಲಿಸಿಸ್ ಮಾಡೋದಕ್ಕೋಸ್ಕರ ಮಾಡ್ತಿರೋಂಥದ್ದು ಅಥವಾ ಒಂದು ಮ್ಯಾಪ್ ಮಾಡೋದಕ್ಕೋಸ್ಕರ ಮಾಡ್ತಿರೋದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಒಟ್ಟು 3 ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ ಎಷ್ಟು ಅಂತ ಕೇಳಿದರೆ ಎಲ್ಲ 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ ವರ್ಲ್ಡ್ ಬ್ಯಾಂಕ್ ವಿಸಿಟ್ ಟು ಕರ್ನಾಟಕ ಕಾರವಾರ ಟು ಬೂಸ್ಟ್ ಕೆ-ಶೋರ್ ಪ್ರಾಜೆಕ್ಟ್. ಏನಂತಂದ್ರೆ ಈಗ ವರ್ಲ್ಡ್ ಬ್ಯಾಂಕ್ ಏನ್ ಮಾಡಿದೆ ಅಂತಂದ್ರೆ ಕರ್ನಾಟಕದ ಕಾರವಾರ ಅಂದ್ರೆ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ಗೆ ನೇರವಾಗಿ ಭೇಟಿ ಕೊಟ್ಟಿದೆ. ಯಾಕೆ ಅಂತಂದ್ರೆ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ವಿ ನಾವು ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ವಿ ವರ್ಲ್ಡ್ ಬ್ಯಾಂಕ್ ಜೊತೆ ಸೇರ್ಕೊಂಡು. ಏನಂತಂದ್ರೆ ನಮ್ದು ಶೋರ್ ಲೈನ್ ಏನ್ ಬರುತ್ತಲ್ಲ ಸುಮಾರು 320 ಕಿಲೋಮೀಟರ್ ಶೋರ್ ಲೈನ್, ಕರ್ನಾಟಕದ ಶೋರ್ ಲೈನ್ ಇದೆ. ಸೊ ಆ ಒಂದು ಶೋರ್ ಲೈನ್ ಅಲ್ಲಿ ಆ ಕೋಸ್ಟಲ್ ರೆಸಿಲಿಯನ್ಸ್ ನ ಎಂಪವರ್ ಮಾಡುವಂಥದ್ದು ಕೆ-ಶೋರ್ ಅಂತ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡ್ತೀವಿ. ಕೆ-ಶೋರ್ ಅಂತಂದ್ರೆ ಕರ್ನಾಟಕ ಕೋಸ್ಟಲ್ ರೆಸಿಲಿಯನ್ಸ್ ಅಂಡ್ ಸ್ಟ್ರೆಂಥನಿಂಗ್ ದ ಕೋಸ್ಟಲ್ ರೆಸಿಲಿಯನ್ಸ್ ಅಂಡ್ ಎಕಾನಮಿ. ಆ ಒಂದು ಕೋಸ್ಟಲ್ ರೆಸಿಲಿಯನ್ಸ್ ಏನಿದೆ ಮತ್ತೆ ಅಲ್ಲಿರುವಂತಹ ಎಕಾನಮಿ ಏನಿದೆ ಅದನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ನಾವು ಕೆ-ಶೋರ್ ಅಂತ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ವಿ. ಈ ಕೆ-ಶೋರ್ ಅನ್ನೋ ಒಂದು ಪ್ರಾಜೆಕ್ಟ್ಗೆ ಫಂಡಿಂಗ್ ಹೇಗಪ್ಪ ಶೇರ್ ಆಗಿತ್ತು ಅಂತಂದಾಗ 70% ಅಂತ ಬಂದಾಗ ವರ್ಲ್ಡ್ ಬ್ಯಾಂಕ್ ಕೊಡ್ತಿತ್ತು ಅದಕ್ಕೆ ಟೆಕ್ನಿಕಲ್ ಅಸಿಸ್ಟೆನ್ಸ್ ಜೊತೆಗೆ, ಮತ್ತೆ ಇನ್ನೊಂದು 30% ಅಂತ ಬಂದಾಗ ಸ್ಟೇಟೇ ಹಾಕ್ತಾ ಇತ್ತು. ಸೊ ಈಗ ನಾವು ಆಲ್ರೆಡಿ ಅದಕ್ಕೆ ಫಂಡ್ ತಗೊಂಡಿದೀವಿ, ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜ್ ಯಾವ್ದ್ರಲ್ಲಿದೆ, ಎಷ್ಟರಲ್ಲಿದೆ, ಹೇಗಾಗ್ತದೆ ಅಂದ್ರೆ ಕಂಪ್ಲೀಟ್ 3 ಡಿಸ್ಟ್ರಿಕ್ಟ್ ಏನಿದೆ ಅಥವಾ 320 ಕಿಲೋಮೀಟರ್ಸ್ ಏನಿದೆ ಅಷ್ಟರಲ್ಲೂ ಈ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಮಾಡಿರುವಂಥದ್ದು. ನೆನ್ಪಿಟ್ಕೋಬೇಕು, ಕೆ-ಶೋರ್ ಪ್ರಾಜೆಕ್ಟ್ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಜೊತೆ ಕರ್ನಾಟಕ ಗೌರ್ಮೆಂಟ್ ಲಾಂಚ್ ಮಾಡಿರುವಂಥದ್ದು 70:30 ರೇಷಿಯೋನಲ್ಲಿ ಫಂಡಿಂಗ್ ಮಾಡಿರುವಂಥದ್ದಾಗಿದೆ. ಸೊ ಅದನ್ನ ಎಂಕ್ವೈರಿ ಮಾಡೋದಕ್ಕೆ ಬಂದಿರುವಂಥದ್ದು. ಯಾವ ರೀತಿ ಇವರು ಸ್ಟ್ರೆಂಥನ್ ಮಾಡ್ತಾರೆ ಕೋಸ್ಟಲ್ನ ಅಥವಾ ನೋಡಿ ಪ್ಲಾಸ್ಟಿಕ್ ವೇಸ್ಟ್ ಏನಿದೆ ಅದನ್ನ ಕಡಿಮೆ ಮಾಡುವಂಥದ್ದಾಗ್ಬೋದು. ಕೋಸ್ಟಲ್ ಎರೋಷನ್ ಏನಾಗಿದೆಯಲ್ಲ ಅದನ್ನ ತಪ್ಪಿಸೋಕೆ ಮಾಡುವಂಥದ್ದು. ಯಾವ ರೀತಿ ತಪ್ಪಿಸಬಹುದು, ಅಲ್ಲೊಂದಷ್ಟು ಮ್ಯಾಂಗ್ರೋವ್ಸ್ಗಳನ್ನ ಬೆಳೆಸುವಂಥದ್ದು. ಸೊ ಅದರಿಂದ ಏನಾಗುತ್ತೆ, ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಆ ಒಂದು ರೆಸಿಲಿಯನ್ಸ್ ನ ಇಂಪ್ರೂವ್ ಮಾಡುವಂಥದ್ದು. ಎಕಾನಮಿ ಅಂತ ಬಂದಾಗ ಹೇಗೆ, ಎಕಾನಮಿ ಅಂತ ಬಂದಾಗ ಬ್ಲೂ ಎಕಾನಮಿ UPSC ಆಲ್ರೆಡಿ ಕೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಸಸ್ಟೈನಬಲ್ ವೇನಲ್ಲಿ ಅಲ್ಲಿ ಒಂದು ಫಿಶಿಂಗ್ ಅಥವಾ ಸ್ಟ್ರೀಮ್ ಕಲ್ಚರ್ ನ ಪ್ರಮೋಟ್ ಮಾಡುವಂಥದ್ದು ಆಗ್ಬೋದು. ಸೊ ಆ ರೀತಿಯಾಗಿ ಮತ್ತೆ ಎಕೋ ಟೂರಿಸಂ ನ ಪ್ರಮೋಟ್ ಮಾಡುವಂಥದ್ದು. ಸೊ ಇದರಿಂದಲೇ ಎಕಾನಮಿನೂ ಬಿಲ್ಡ್ ಆಗುತ್ತೆ. ಸೊ ಈ ಉದ್ದೇಶ ತಂದಿರುವಂಥದ್ದು ನೆನ್ಪಿಟ್ಕೋಬೇಕು, ಕೆ-ಶೋರ್ ಪ್ರಾಜೆಕ್ಟ್ ವರ್ಲ್ಡ್ ಬ್ಯಾಂಕ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು ಯಾರು, ಕರ್ನಾಟಕ ಎಕೋ ರಿಸ್ಟೋರೇಷನ್ ಸೊಸೈಟಿ ಬಂದು ಇದರ ಒಂದು ನೋಡಲ್ ಇಂಪ್ಲಿಮೆಂಟೇಷನ್ ಜವಾಬ್ದಾರಿ ತಗೊಂಡಿರುತ್ತೆ. ಈ ಸಂಬಂಧಪಟ್ಟಂತೆ ಪ್ರಶ್ನೆ ನೋಡಿದ್ರೆ ಕೆ-ಶೋರ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ. ಇದು ಕರಾವಳಿ ಸ್ಥಿತಿಸ್ಥಾಪಕತ್ವ ಅಥವಾ ಕೋಸ್ಟಲ್ ರೆಸಿಲಿಯನ್ಸ್ ಮತ್ತು ಕಡಲ ಮಾಲಿನ್ಯ ನಿಯಂತ್ರಣದ ಗುರಿಯನ್ನು ಹೊಂದಿರುವ ಕರ್ನಾಟಕ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ ನ ಜಂಟಿ ಉಪಕ್ರಮವಾಗಿದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಿದೆ, ಉದ್ದೇಶ ಕರೆಕ್ಟ್ ಆಗಿದೆ. ಕಡಲ ಮಾಲಿನ್ಯ ನಿಯಂತ್ರಣ ಮಾಡುವಂಥದ್ದು ಜೊತೆಗೆ ಆ ಒಂದು ಕರಾವಳಿಯ ಸ್ಥಿತಿಸ್ಥಾಪಕತ್ವ ಅಥವಾ ಕೋಸ್ಟಲ್ ರೆಸಿಲಿಯನ್ಸ್ ಏನ್ ಹೇಳ್ತೀವಲ್ಲ, ಸೊ ಅದನ್ನ ಸ್ಟ್ರೆಂಥನ್ ಮಾಡುವಂತದ್ದಾಗಿದೆ. ಈ ಯೋಜನೆಯನ್ನು ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಜಾರಿಗೊಳಿಸ. ನಾನು ಹೇಳಿದೆ ಉತ್ತರ ಕನ್ನಡ ಜಿಲ್ಲೆ ಅಂತಲ್ಲ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಕಡೆ ತರ್ತಾರೆ. ಅಂದ್ರೆ ಕಂಪ್ಲೀಟ್ ಒಂದು 320 ಕಿಲೋಮೀಟರ್ಸ್ ಏನಿದೆ ಕೋಸ್ಟಲ್ ಅದನ್ನ ಪೂರ್ತಿ ತರ್ತಾರೆ. ಸೊ ಹಾಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಬ್ಲೂ ಎಕಾನಮಿ ಅಥವಾ ನೀಲಿ ಆರ್ಥಿಕತೆ ತತ್ವಗಳನ್ನು ಕರಾವಳಿ ಜನರ ಜೀವನೋಪಾಯದ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ಬ್ಲೂ ಎಕಾನಮಿ ಇಂಪ್ರೂವ್ ಮಾಡುವಂಥದ್ದು ಅಲ್ಲಿರುವಂತವ್ರಿಗೆ ಜೀವನೋಪಾಯನ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತದೆ. ಸರಿಯಾಗಿದೆ. ಈ ಯೋಜನೆಗೆ ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರವೇ ಧನ ಸಹಾಯ ಮಾಡ್ತದೆ. ಇಲ್ಲ, ಇದಕ್ಕೆ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಕೊಟ್ಟಿದೆ. 70% ಆಫ್ ದ ಫಂಡ್ ಏನ್ ಬಂದಿದೆ ಅದು ವರ್ಲ್ಡ್ ಬ್ಯಾಂಕ್ ಇಂದಾನೆ ಬಂದಿರುವಂತದ್ದು. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಲ್ಲಿ ನೋಡಬಹುದು 2 ಮತ್ತು 4ನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಹಾಗಾಗಿ ಯಾವ್ದು ಸರಿ ಅಂತ ಕೇಳಿರೋದ್ರಿಂದ 1 ಮತ್ತು 3 ಸರಿಯಾಗಿದೆ. ಸೊ ಮುಂದಿನ ಆರ್ಟಿಕಲ್ ನೋಡಿದ್ರೆ ರಿಟೈರ್ಡ್ ಜಡ್ಜ್ PN ದೇಸಾಯಿ ಟು ಬಿ ಚೇರ್ಪರ್ಸನ್ ಆಫ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್. ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಏನಿದೆ, ಸೊ ಅದಕ್ಕೆ PN ದೇಸಾಯಿ ಅವ್ರನ್ನ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಯಾರು ಅಪಾಯಿಂಟ್ ಮಾಡಿರುವಂತದ್ದು, ಇವ್ರನ್ನ ಅಪಾಯಿಂಟ್ ಮಾಡಿರುವಂತದ್ದು ಗವರ್ನರ್ ಅಪಾಯಿಂಟ್ ಮಾಡಿರುವಂಥದ್ದು. ಗವರ್ನರ್ ಹೇಗೆ ಅಪಾಯಿಂಟ್ ಮಾಡಿದ್ರು, ಗವರ್ನರ್ಗೆ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಆ ಕಮಿಟಿ ಏನ್ ರೆಕಮೆಂಡ್ ಮಾಡುತ್ತೋ ಅವ್ರ ಬೇಸ್ ಮೇಲೆ ಇವರು ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ. ಸೊ ಯಾರು ಇವ್ರಿಗೆ ಕಮಿಟಿ ಇರ್ತಾರೆ ಅಂತ ನೋಡ್ಬೋದಾಗಿರುತ್ತೆ. CM ಇರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ, ಮತ್ತೆ ಈ ಒಂದು ಸ್ಪೀಕರ್, ಲೋಕಸಭಾ ಸ್ಪೀಕರ್ ಇರ್ತಾರೆ, ಜೊತೆಗೆ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿರುವಂತ ಒಬ್ಬರು ಮಿನಿಸ್ಟರ್ ಇರ್ತಾರೆ. ಸೊ ಇವರೆಲ್ಲ ಯಾರು ರೆಕಮೆಂಡ್ ಮಾಡ್ತಾರೋ ಸೊ ಅವ್ರನ್ನ ಗವರ್ನರ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಮಾನವ ಹಕ್ಕು ಆಯೋಗಗಳ ಒಂದು ಚೇರ್ಮನ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಯೂಶಲಿ ಮಾನವ ಹಕ್ಕು ಆಯೋಗಗಳಲ್ಲಿ 3 ಜನ ಬರ್ತಾರೆ, 2 ಮೆಂಬರ್ಸ್ ಇರ್ತಾರೆ, ಒಬ್ರು ಚೇರ್ಮನ್ ಇರ್ತಾರೆ, 3 ಜನ ಇದೇ ರೀತಿನಲ್ಲಿ ಅಪಾಯಿಂಟ್ ಮಾಡುವಂಥದ್ದು. ಹಾಗಿದ್ರೆ ಯಾರನ್ನ ಬೇಕಾದ್ರೂ ಅಪಾಯಿಂಟ್ ಮಾಡ್ಬೋದಾ, ಯಾರನ್ನೂ ಅಲ್ಲ. ಯಾರು ರಿಟೈರ್ಡ್ ಹೈಕೋರ್ಟ್ ಅಲ್ಲಿರುವಂತಹ ಒಂದು ಚೀಫ್ ಜಸ್ಟಿಸ್ ಆಗ್ಬೇಕು ಅಥವಾ ಜಡ್ಜಸ್ ಆಗಿರ್ಬೇಕು. ಅಂದ್ರೆ ಚೀಫ್ ಜಸ್ಟಿಸ್ ಆಗಿರ್ಬೇಕು ಅಥವಾ ಜಡ್ಜಸ್ ಆಗಿರ್ಬೇಕು, ಆಗಿ ರಿಟೈರ್ಡ್ ಆಗಿರುವಂತವ್ರನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಈ ಒಂದು ಮಾನವ ಹಕ್ಕು ಆಯೋಗಗಳಿಗೆ ಚೇರ್ಮನ್ ಆಗಿ ಅಥವಾ ಮೆಂಬರ್ಸ್ ಆಗಿ ಅಪಾಯಿಂಟ್ ಮಾಡ್ತಾ ಹೋಗ್ತಾರೆ. ಯಾರು ಗವರ್ನರ್ ಅಪಾಯಿಂಟ್ ಮಾಡುವಂಥದ್ದು. ಇನ್ನು ಮಾನವ ಹಕ್ಕು ಆಯೋಗಗಳ ಬಗ್ಗೆ ನೋಡ್ಕೋಬೇಕು ಅಂತಂದ್ರೆ ನಮ್ಗೆ ಗೊತ್ತಿದೆ ಆಲ್ರೆಡಿ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಕಮಿಷನ್, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993 ಏನ್ ಬಂದಿದೆ.
ಸೊ ಅದರ ಅಂಡರಲ್ಲಿ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಬಟ್ ನಮ್ಮ ಸ್ಟೇಟ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ 2007ರಲ್ಲಿ ತರ್ತೀವಿ. ಈ ಒಂದು ಅರ್ಥ ಆಯ್ತು. ಇದೊಂದು ಸ್ಟ್ಯಾಚ್ಯುಟರಿ ಬ್ಯಾಕಪ್ ಇರುವಂಥದ್ದು, ಸ್ಟ್ಯಾಚ್ಯುಟರಿ ಬಾಡಿ ಆಗಿರುತ್ತೆ. ಇದರಲ್ಲಿ 3 ಜನ ಮೆಂಬರ್ಸ್ ಇರ್ತಾರೆ. ಸೊ ಈ ರೀತಿಯಲ್ಲಿ ಇದರ ಅಪಾಯಿಂಟ್ಮೆಂಟ್ ಆಗುತ್ತೆ. ಮತ್ತೆ ಇದಕ್ಕೆ ಏನಂತಂದ್ರೆ ಸಿವಿಲ್ ಕೋರ್ಟ್ ಅಷ್ಟು ಪವರ್ ಇರುತ್ತೆ. ಯಾವ್ದಾದ್ರು ಒಂದು ಕೇಸ್, ಈಗ ಫಾರ್ ಎಕ್ಸಾಂಪಲ್ ಮಾನವನ ಹಕ್ಕುಗಳು ಎಲ್ಲಾದ್ರೂ ಉಲ್ಲಂಘನೆ ಆಗ್ತದೆ, ಇವನ್ ಪ್ರಿಸನ್ ಅಲ್ಲಿ ಆಗ್ಬೋದು, ಸೊಸೈಟಿನಲ್ಲಿ ಆಗ್ಬೋದು, ಅದು ಯಾರಾದ್ರೂ ಪ್ರೈವೇಟ್ ಪರ್ಸನ್ ಆಗ್ಬೋದು, ಸ್ಟೇಟೇ ಆಗ್ಬೋದು, ಯಾರೇ ಮಾಡಿದ್ರು ಅದ್ರ ಅಗೇನ್ಸ್ಟ್ ಆಗಿ ಆಕ್ಷನ್ ತಗೊಳ್ಳುವಂತ ಅಧಿಕಾರ ಇರುತ್ತೆ. ಅಂದ್ರೆ ಯಾರು ಬೇಕಿದ್ರು ಸಮ್ಮನ್ ಮಾಡ್ಬೋದು ಈ ವಿಚಾರವಾಗಿ ಎಂಕ್ವೈರಿ ಮಾಡೋದಕ್ಕೆ. ಮತ್ತೆ ಯಾವ್ದಾದ್ರು ಒಂದು ಏನಾದ್ರು ಮೆಟೀರಿಯಲ್ ಬೇಕು ಅಥವಾ ಡಾಕ್ಯುಮೆಂಟ್ಸ್ ಬೇಕು ಅಂತಂದ್ರೆ ಅದನ್ನ ತರ್ಸ್ಕೋಬಹುದಾಗಿರುತ್ತೆ, ಯಾರನ್ನ ಬೇಕಾದ್ರೂ ಸಮ್ಮನ್ ಮಾಡಬಹುದಾಗಿರುತ್ತೆ. ಸೊ ಮತ್ತೆ ಸುಮೋಟೋ ಕೇಸ್, ಇವೊಂದು ಈಗ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ, ಯಾರೋ ಬಂದಲ್ಲಿ ಕೇಸ್ ಫೈಲ್ ಮಾಡಿಲ್ಲ ಅಂತಂದ್ರು ತಾನೇ ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡು ಸುಮೋಟೋ ಕೇಸ್ನ ಫೈಲ್ ಮಾಡ್ಕೊಂಡು ಆ ಒಂದು ಕೇಸ್ನ ಡಿಸ್ಪೋಸಲ್ ಮಾಡೋಷ್ಟು ಶಕ್ತಿ ಈ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ಇರುತ್ತೆ. ನೆನ್ಪಿಟ್ಕೋಬೇಕು. ಈಗ ಅಪಾಯಿಂಟ್ ಆಗಿರುವಂತದ್ದು PN ದೇಸಾಯಿ ಅವರು. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂಬಂಧಿಸಿದ ಕೆಳಗಿಳಿಕೆಗಳನ್ನು ಗಮನಿಸಿ. ಇದು ಮಾನವ ಹಕ್ಕುಗಳ ಸಂರಕ್ಷಣೆ ಕಾಯ್ದೆ 1993ರ ಅಡಿಯಲ್ಲಿ ರಚಿಸಲಾದ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಕರೆಕ್ಟ್ ಆಗಿದೆ. ಇದು ಸ್ವಯಂ ಪ್ರೇರಿತ ಅಥವಾ ಸುಮೋಟೋ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ತರ ಏನಿಲ್ಲ, ಇದಕ್ಕೆ ಸುಮೋಟೋ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂತ ಶಕ್ತಿ ಇದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ವಿಚಾರಣೆಯ ಸಮಯದಲ್ಲಿ ಸಿವಿಲ್ ನ್ಯಾಯಾಲಯಕ್ಕೆ ಸಮಾನವಾದ ಅಧಿಕಾರ ಹೊಂದಿದೆ. ಹೌದು, ಇದು ಸಿವಿಲ್ ಕೋರ್ಟ್ ಏನಿದೆ ಅದರಷ್ಟೇ ಪವರ್ ಇದೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದರ ಶಿಫಾರಸುಗಳು ಸರ್ಕಾರದ ಮೇಲೆ ಕಾನೂನುಬದ್ಧವಾಗಿರುತ್ತವೆ. ಒಂದರ್ಥ ಮಾಡ್ಕೋಬೇಕಾಗತ್ತೆ, ಈ ರೀತಿಯಾದಂತಹ ಒಂದು ಕಮಿಷನ್ಸ್ಗಳು ಏನ್ ರೆಕಮೆಂಡ್ ಮಾಡ್ತಾವಲ್ಲ, ಯೂಶಲಿ ಯಾವುದನ್ನು ಬೈಂಡಿಂಗ್ ಇರೋದಿಲ್ಲ. ಸೊ ಜಸ್ಟ್ ಏನಾದ್ರೂ ಒಂದು ಅಭಿಪ್ರಾಯಗಳನ್ನ ಕೊಡ್ತಾ ಹೋಗ್ಬೋದು, ಅವು ಬೈಂಡಿಂಗ್ ಆಗ್ಲೇಬೇಕು ಅಂತೇನಿಲ್ಲ. ಯಾವ್ದು ಸೂಟೇಬಲ್ ಇರುತ್ತೋ ಆ ಒಂದು ಡಿಸಿಷನ್ ಕರ್ನಾಟಕ ಸರ್ಕಾರ ತಗೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಲೀಗಲಿ ಬೈಂಡಿಂಗ್ ಇಲ್ಲ ಇದು. ಸೊ ಆನ್ಸರ್ ಬಂದು ಯಾವ್ದು ಸರಿ ಅಂತ ಕೇಳಿರೋದ್ರಿಂದ 1 ಮತ್ತು 3 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಕಮ್ಯುನಿಟಿ ಬೇಸ್ಡ್ ಸೂಸೈಡ್ ಪ್ರಿವೆನ್ಷನ್ ಪ್ರೋಗ್ರಾಮ್ ಬೈ ನಿಮಾನ್ಸ್ ಟು ಎಕ್ಸ್ಪ್ಯಾಂಡ್ ಅಕ್ರಾಸ್ ದ ಬೆಂಗಳೂರು ಸೌತ್. ಏನಾಗಿದೆ ಅಂತಂದ್ರೆ 2023ರಲ್ಲಿ ನಿಮಾನ್ಸ್ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿರುತ್ತೆ. ಏನಂತಂದ್ರೆ ಮಿಷನ್ ಸುರಕ್ಷಾ ಅಂತೇಳಿ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡಿತ್ತು. ಇದ್ರ ಉದ್ದೇಶ ಏನಂತಂದ್ರೆ ಈಗ ಏನೊಂದು ಆತ್ಮಹತ್ಯೆಗಳಾಗ್ತಾ ಇದೆ ಅದನ್ನ ತಪ್ಪಿಸ್ಬೇಕು. ಯಾವ ರೀತಿನ ತಪ್ಪಿಸ್ತಾರೆ ಅಂತಂದ್ರೆ ಅಲ್ಲಿ ಕಮ್ಯುನಿಟಿ ಸಪೋರ್ಟ್ ತಗೋತಾರೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಬ್ಬ ವ್ಯಕ್ತಿ ಒಂದು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾನೆ, ಡಿಪ್ರೆಷನ್ ಇದೆ ಅಂತಂದ್ರೆ ಅದು ಯೂಶಲಿ ಗೊತ್ತಾಗುವಂಥದ್ದು ಅಲ್ಲಿ ಲೋಕಲ್ ಏಡ್ಸ್ಗಳಿಗೆ, ಅಲ್ಲಿರುವಂತರಿಗೆ ಗೊತ್ತಾಗುವಂಥದ್ದು. ಸೊ ಹಾಗಾಗಿ ಅವರ ಒಂದು ಸಪೋರ್ಟ್ ತಗೊಂಡು ಅವ್ರನ್ನ ಮಾನಿಟರ್ ಮಾಡುವಂಥದ್ದು, ಅವರಲ್ಲಿ ಅವೇರ್ನೆಸ್ ಮೂಡಿಸುವಂಥದ್ದು, ಮತ್ತೆ ಫಾಲೋ ಅಪ್ ಮಾಡುವಂಥದ್ದು, ಈ ಕೆಲಸಗಳನ್ನ ಮಾಡಬೇಕು ಅಂತೇಳಿ ಕಮ್ಯುನಿಟಿ ಹೆಲ್ಪ್ ತಗೋಬೇಕು ಅಂತೇಳಿ ಈ ಪ್ರೋಗ್ರಾಮ್ ಲಾಂಚ್ ಮಾಡಿದ್ರು. ಕಮ್ಯುನಿಟಿ ಹೆಲ್ಪ್ ಜೊತೆ ತಂದಿರುವಂಥದ್ದು. ಯಾರು ಲಾಂಚ್ ಮಾಡುವಂಥದ್ದು? ನಿಮಾನ್ಸ್. ಏನಕ್ಕೆ ಅಂತಂದ್ರೆ ಸೂಸೈಡ್ ಪ್ರಿವೆನ್ಷನ್ ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಅಂತ. ಇದು ಸ್ಪೆಷಾಲಿಟಿ ಏನಂತಂದ್ರೆ ಕಮ್ಯುನಿಟಿ ಸಪೋರ್ಟ್ ತಗೋತಾರೆ. ಕಮ್ಯುನಿಟಿ ಅಂದ್ರೆ ಯಾರು? ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಟೀಚರ್ಸ್ ಇರ್ತಾರೆ, ಆ ಒಂದು ಸ್ಕೂಲ್ ಸರೌಂಡಿಂಗ್ ಅಲ್ಲಿ ಟೀಚರ್ಸ್ ಇರ್ತಾರೆ, ಹಳ್ಳಿ ಸರೌಂಡಿಂಗ್ ಅಲ್ಲಿ, ಅಥವಾ ಪಂಚಾಯತ್ ಮೆಂಬರ್ಸ್ ಇರ್ತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಇರುತ್ತೆ, ಯಾವುದೋ ಒಂದು NGO ಇರುತ್ತೆ. ಸೊ ಇವ್ರುಗಳ ಹೆಲ್ಪ್ಗಳನ್ನ ತಗೊಂಡು ಈ ರೀತಿಯಾಗಿ ಅದನ್ನ ಲೈಕ್ ಸೂಸೈಡ್ಗಳನ್ನ ಪ್ರಿವೆನ್ಷನ್ ಮಾಡುವಂತ ಒಂದು ಪ್ರೋಗ್ರಾಮ್ ಇದಾಗಿರುತ್ತೆ. ಮತ್ತೆ ಇದಕ್ಕೆ ಅವ್ರಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಬೇಕಾಗುತ್ತೆ. ಈಗ ಯಾರೊಬ್ರು ಮೆಂಬರ್ಸ್ನೋ ಸೆಲ್ಫ್ ಹೆಲ್ಪ್ ಗ್ರೂಪ್ ತಗೊಂಡ್ರು ಅಂತಂದ್ರೂ ಅವ್ರಿಗೆ ಟ್ರೈನ್ ಮಾಡುವಂತ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಇವರು ಇಲ್ಲಿ ನೋಡ್ಬೋದಾಗಿರುತ್ತೆ ಎನ್ಸ್ಪ್ರೈಟ್ ಅಂತ ಸೆಂಟರ್ಗಳನ್ನ ಓಪನ್ ಮಾಡಿ ಸೊ ಅಲ್ಲಿ ಅವ್ರಿಗೆ ಟ್ರೈನ್ ಕೂಡ ಮಾಡ್ತಾ ಇರ್ತಾರೆ. ಮೊದಲು 2023ರಲ್ಲಿ ಚನ್ನಪಟ್ಟಣದಲ್ಲಿ ಪೈಲಟ್ ಬೇಸಿಸ್ ಮೇಲೆ ಲಾಂಚ್ ಮಾಡಿದ್ರು. ಸೊ ಈಗ ಒಂದು ಸಕ್ಸಸ್ ರೇಷಿಯೋ ಚೆನ್ನಾಗಿರೋದ್ರಿಂದ ಅದನ್ನೇನ್ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನೂ ಒಂದು 5 ತಾಲೂಕುಗಳಿಗೆ ಎಕ್ಸ್ಪೆಂಡ್ ಮಾಡ್ತಾ ಇದಾರೆ. ಏನಂತಂದ್ರೆ ಆ ಕಮ್ಯುನಿಟಿ ಏನಿದೆ ಅವ್ರನ್ನ ಯೂಸ್ ಮಾಡ್ಕೊಂಡೇನೆ ಸರ್ವೈಲೆನ್ಸ್ ಮಾಡುವಂಥದ್ದು, ಅವ್ರನ್ನ ಅರ್ಲಿ ಐಡೆಂಟಿಫಿಕೇಶನ್ ಮಾಡುವಂಥದ್ದು. ಯಾಕಂದ್ರೆ ಸೂಸೈಡ್ನ ತಪ್ಪಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಏನಾದ್ರು ಕ್ರೈಸಿಸ್ ಇತ್ತು ಅಂತಂದ್ರೆ ರೆಸ್ಪಾನ್ಸ್ ಮಾಡುವಂಥದ್ದು, ಇವರೇ ಅಲ್ಲಿ ಹೋಗ್ತಾರೆ. ಜೊತೆಗೆ ಫಾಲೋ ಅಪ್ ಮಾಡುವಂಥದ್ದು, ಹತ್ರನೇ ಇರೋದ್ರಿಂದ ಈಸಿಯಾಗಿ ಫಾಲೋ ಅಪ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈ ಉದ್ದೇಶ ತಂದಿರುವಂಥದ್ದು ನೆನ್ಪಿಟ್ಕೋಬೇಕು. ಪ್ರಾಜೆಕ್ಟ್ ಸುರಕ್ಷಾ ನಿಮಾನ್ಸ್ ಅಂತಂದಿರುವಂಥದ್ದು ಇಲ್ಲಿ ಕಮ್ಯುನಿಟಿನ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಪ್ರಶ್ನೆ ಯಾವ ರೀತಿ ಬರ್ಬೋದು? ಪ್ರಾಜೆಕ್ಟ್ ಸುರಕ್ಷಾಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಆತ್ಮಹತ್ಯೆ ತಡೆಗಟ್ಟುವಿಕೆಗಾಗಿ ಭಾರತದ ಮೊದಲ ನಿರಂತರ ಸಮುದಾಯ ಆಧಾರಿತ ಕಾರ್ಯಕ್ರಮವಾಗಿದೆ. ಕರೆಕ್ಟ್ ಆಗಿದೆ. ಇದನ್ನು ಸಮುದಾಯದ ಒಗ್ಗೂಡುವಿಕೆ ಇಲ್ಲದೆ ಕೇವಲ ಆಸ್ಪತ್ರೆಯಲ್ಲಿ ಮಾತ್ರ ಜಾರಿಗೊಳಿಸಲಾಗುತ್ತದೆ. ಮೊದಲನೇ ಸ್ಟೇಟ್ಮೆಂಟ್ಗೆ ಕಾಂಟ್ರಾಕ್ಟಿಂಗ್ ಸ್ಟೇಟ್ಮೆಂಟ್ ಇದು. ಸೊ ಅಲ್ಲಿ ಹೇಳ್ತಾ ಇದ್ದಾರೆ ಸಮುದಾಯ ಇದೆ ಅಂತ, ಇಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಮಾನಸಿಕವಾಗಿ ನೊಂದಿರುವ ಅಥವಾ ದುರ್ಬಲ ವ್ಯಕ್ತಿಗಳನ್ನು ಮೊದಲೇ ಗುರುತಿಸಲು ಸಮುದಾಯದ ಕಣ್ಗಾವಲು ತಂಡಗಳನ್ನು ಬಳಸುತ್ತದೆ. ಹೌದು, ಒಂದು ಟೀಮ್ ಮಾಡ್ಕೊಳ್ಳುತ್ತೆ, ಕಮ್ಯುನಿಟಿ ಟೀಮ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅರ್ಲಿ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದು ಪೊಲೀಸ್ ಮತ್ತು ಶಿಕ್ಷಕರಂತ ಮುಂಚೂಣಿ ಕಾರ್ಯಕರ್ತರಿಗೆ ಗೇಟ್ ಕೀಪರ್ ತರಬೇತಿಯನ್ನು ಒಳಗೊಂಡಿರುತ್ತದೆ. ಅಂದ್ರೆ ಇವ್ರಿಗೆಲ್ಲ ಮೊದಲೇ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಾನು ಹೇಳ್ದಲ್ವಾ ಎನ್ಸ್ಪ್ರೈಟ್ ಅಂತ ಹೇಳ್ಬಿಟ್ಟು ಆ ಒಂದು ಸೆಂಟರ್ಗಳಲ್ಲೇ ಮೊದಲೇ ಇವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಇವರಿಗೆ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 2 ಮೇಲೆ ಮಾತ್ರ ತಪ್ಪಾಗಿರೋದ್ರಿಂದ 1, 3, 4 ಮಾತ್ರ ಸರಿಯಾಗಿದೆ. ಸೊ ಇದಿಷ್ಟು ಆರ್ಟಿಕಲ್ ಜೊತೆ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.